ಮತ್ತು ಜೈವಿಕ ಸಂಸ್ಥೆಯನ್ನು ಸರ್ ಇಲ್ಲಿ ನೋಡಿ ಮೈಸೂರು ರಾಜರು ಏನೋ ಅವತ್ತು ಏನಿದೆ ಇದು 100 ವರ್ಷ ಇವತ್ತು ಸಂಭ್ರಮದಲ್ಲಿ ಬರ್ತಾ ಇದೆ. ಇದು ಮೈಸೂರು ರಾಜರು ಏನಾಯಿತು ಅಂದರೆ ಅವಾಗ ಹಸುಗಳಿಗೆ ಮಾರಣಾಂತಕ ಕಾಯಿಲೆ ಬಂದು ಹಸುಗಳೆಲ್ಲ ಮೃತಪಡ್ತಾ ಇತ್ತು. ಆ ಮೈಸೂರು ರಾಜರು ಆಡಳಿತ ಇದ್ದಾಗ ಮೈಸೂರು ಶ್ರೀರಾಮ್ ಇನ್ಸ್ಟಿಟ್ಯೂಟ್ ಅಂದ್ಬಿಟ್ಟು ಈ 100 ವರ್ಷದ ಮುಂಚೆ ಅವರು ಇಲ್ಲಿಂದ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ ಮೈಸೂರು ರಾಜರು. ಇವತ್ತು ಮೈಸೂರು ರಾಜರು ಇವತ್ತಿಗೆ ಬರಬೇಕಾಗಿತ್ತು, ಕರ್ನಾಟಕ ಏನು ಇವ್ರನ್ನ ಕರಿಬೇಕಾಗಿತ್ತು ಲೆಕ್ಕ ಪ್ರಕಾರ. ಅವರು ಮೈಸೂರು ರಾಜರು ನಮಗೆ ಸುಮಾರು ಇಲ್ಲಿಂದ ನಮ್ಮ ಹೆಬ್ಬಾಳ ಗಂಗಾನಗರ ಜಾಗನೆಲ್ಲ ಉಚಿತವಾಗಿ ಕೊಟ್ಟರು. ಅವಾಗಳು ಇಲ್ಲಿ ನಾವು ಕೋಣಗಳನ್ನ ಸಾಕಿ ಕೋಣಗಳಲ್ಲಿ ಬೆಳಗ್ಗೆ ಎದ್ದು ರಾತ್ರಿಯೆಲ್ಲ ಮೇಯಕ್ಕೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಕೋಣಗಳಲ್ಲಿ ರಕ್ತ ತೆಗೆದು ಅದರಲ್ಲಿ ರಕ್ತ ಶ್ರೀರಾಮ್ ತೆಗೆದು ಅದರಲ್ಲಿ ನಾವು ವ್ಯಾಕ್ಸಿನ್ ತಯಾರು ಮಾಡ್ತಾಯಿದ್ವಿ. ಇವಾಗ ನಮ್ಮದು ಇಲ್ಲಿ ಮೂಲೆಗೂ ಉಚಿತವಾಗಿ ಸರ್ಕಾರದಿಂದ ಅನುದಾನ ಕೊಟ್ಟು ಸುಮಾರು 25 ಥರ ವ್ಯಾಕ್ಸಿನೇಷನ್ನು ನಾವು ಇಲ್ಲಿ ಉಚಿತವಾಗಿ ನೀಡ್ತಾ ಇದ್ದೀವಿ. ಪಶು ಆರೋಗ್ಯ ಮತ್ತು ಜೈವಿಕ ಸಹ ಇವತ್ತು ಪೂರೈಸಿ ಸಂಭ್ರಮಿಸ್ತಾ ಇದ್ದೀವಿ. ತಮ್ಮ ಕುಮಾರ್ ಅಂತ ಸೀನಿಯರ್ ಲಾಬಸ್ಟೇಟು, ನಾನು ಬೋಧಕೇತರ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ನಾನು 1992ನೇ ಇಸ್ವಿನಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಗೆ ಲ್ಯಾಬ್ ಅಟೆಂಡರ್ ಆಗಿ ನಾನು ಒಬ್ಬ ಕಾಯಂ ನೌಕರನಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀನಿ. ಸರ್ ಹೆಸರು ತಯಾರು ಮಾಡೋದು ಮತ್ತು ಕಾಯಿಲೆಗಳು ಎಲ್ಲಿ ಔಟ್ ಬ್ರೇಕ್ ಆಗುತ್ತೆ, ಕರ್ನಾಟಕದ ಮೂಲೆಗಳಿಗೆಲ್ಲ ಕಡೆ ಔಟ್ ಬ್ರೇಕ್ ಆಗುತ್ತೆ. ಅಲ್ಲಿ ಹೋಗಿ ನಾವು ಅದರಲ್ಲಿರೋ ಪಾರ್ಟ್ಸ್ಗಳು, ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಎಲ್ಲ ಪಾರ್ಟ್ಸ್ಗಳನ್ನ ತೊಗೊಂಡು ಬಂದು ನಾವು ಇಲ್ಲಿ ನಮ್ಮ ಲ್ಯಾಬ್ಗಳಲ್ಲಿ ಚೆಕ್ ಮಾಡ್ತೀವಿ. ನಮ್ಮಲ್ಲಿ ಚೆಕ್ ಭೂಪಾಲ್ ಕಳಿಸ್ತೀವಿ. ಭೂಪಾಲನ್ನ ಕಳಿಸಿ ಭೂಪಾಲಿಂದ ರಿಸಲ್ಟ್ ತೊಗೊಂಡು ನಾವು ಅದನ್ನು ನೋಡ್ತೀವಿ. ಅವು ಇದೇ ಥರ ಯಾವುದು ಒಂದೇ ಕಾಯಿಲೆ ಅಂದರೆ ಆ ಕಾಯಿಲೆಗೆ ನಾವು ವ್ಯಾಕ್ಸಿನ್ ತಯಾರು ಮಾಡೋದಕ್ಕೆ, ಅದಕ್ಕೆ ಇಂಜೆಕ್ಷನ್, ಅದಕ್ಕೆ ಲಸಿಕೆ ತಯಾರು ಮಾಡೋದಕ್ಕೆ ನಾವು ಉಚಿತ ಲಸಿಕೆ ಕೊಡ್ತಾ ಇದ್ದೀವಿ. ಯಾವ ಡಿಸ್ಟ್ರಿಕ್ಟ್ ಅದೇ ಕರ್ನಾಟಕದಲ್ಲಿ ಯಾವ ಅವರೇ ಡೆಪ್ಯೂಟಿ ಡೈರೆಕ್ಟ್ರು, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು, ಡೆಪ್ಯೂಟಿ ಡೈರೆಕ್ಟರ್ ಇರ್ತಾರೆ, ಬರ್ತಾರೆ. ಅವ್ರಿಗೆ ಎಷ್ಟು ವ್ಯಾಕ್ಸಿನ್ ಕೇಳ್ತಾರೆ ನಾವು ಅಷ್ಟು ವ್ಯಾಕ್ಸಿನ್ನ ಕಳಿಸ್ಕೊಡ್ತೀವಿ. ಅದಲ್ಲದೆ ನಮ್ಮದು ಅಲ್ಲಿ ನಮ್ಮದೊಂದು ಆ ಕೋಲ್ಡ್ ರೇಜಲ್ಲಿ ನಾವು ಕೋಲ್ಡ್ ರೇಜ್ ವ್ಯಾನಿಂದ ಸ್ಟಾಕು ಇದ್ದಾಗ ಅಲ್ಲಿ ಕೊಡ್ತಾ ಇರ್ತೀವಿ. ಕೋಲ್ಡ್ ಸ್ಟೋರೇಜ್. ಸರ್, ಈಗ ಸರಾಸರಿ ಅಂದರೆ ಎಷ್ಟು ಇದು ಕಾಯಿಲೆ ಮೇಲೆ ವ್ಯಾಕ್ಸಿನೇಷನ್ ತಯಾರಾಗುತ್ತೆ ಅಂದರೆ ಎಷ್ಟು ನಂಬರ್, ಒಂದೊಂದು ಎಷ್ಟು ನಮ್ಗೆ ಇಲ್ಲಿ ಔಟ್ ಬ್ರೇಕ್ ಸ್ಟಾರ್ಟ್ 20 ಲಕ್ಷ ಡೋಸಸ್ಸು, 20 ಕೋಟಿ ಡೋಸಸ್ಸು. ಇವಾಗ ನಮಗೆ ಕುರಿಗಳಿಗೆ ಹೊಸದಾಗಿ ಹುಲ್ಲು ಮಳೆ ಬಂದಾಗ ಹುಲ್ಲು ಬೆಳೀತತೆ ಬರುತ್ತೆ. ಕರಳು ಬೇನೆ ಹೊಸ ಹುಲ್ಲು ತಿಂದಾಗ ಏನು ಮಾಡುತ್ತೆ, ಹೊಸ ಹುಲ್ಲು ತಿಂದಾಗ ಅದು ಹುಲ್ಲು ತಿಂದಾಗ ಅದು ಕರಳು ಬೇನೆ ಇದು ಬೇದಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕರಳು ಬೇನೆ ವ್ಯಾಕ್ಸಿನ್ ತಯಾರು ಮಾಡ್ತೀವಿ ETV ಅಂತ. ಅದನ್ನು ಆ ಟೈಮಿಗೆ ನಾವು ಸ್ಟಾಕ್ ಮಾಡಿ ಇಕ್ತೀವಿ. ಅಲ್ಲಿ ಹೋಗ್ತಾ ಇದ್ರೆ ನಾವು ಬ್ಯಾಚಲ್ಲಿ ಒಂದು ಬ್ಯಾಚು ನಾವು ಒಂದು ಸತಿಗೆ ಒಂದು 5 lakhs 10 lakhs ಡೋಸಸ್ ನಾವು ಎಷ್ಟು ವ್ಯಾಕ್ಸಿನ್ ಹಾಕುತ್ತೆ ಅದ್ರ ಮೇಲೆ ತಯಾರು ಮಾಡಿ ಆಚೆ ಹೋಗ್ತಾ ಇರ್ತಾರೆ. 1926ರಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಮೈಸೂರು ಮಹಾರಾಜರ ಕೃಪೆಯಿಂದ ಆರಂಭ ಆಗಿದೆ. ಈಗ 2026ನೇ ಇಸ್ವಿ 100 ವರ್ಷಗಳ ಒಂದು ಶತಮಾನೋತ್ಸವ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಮಾರಂಭದಲ್ಲಿ ರೈತ ಸಮ್ಮೇಳನ ಮತ್ತು ಇವರು ನಮ್ಮ ಪತ್ರಿಕಾ ವರದಿಗಾರರ ಸಮ್ಮೇಳನ ಮತ್ತು ಸೈಂಟಿಸ್ಟ್ಗಳ ಸಮ್ಮೇಳನ ಇವೆಲ್ಲ ನಡೆಸ್ತಾ ಇದ್ದೀವಿ. ಈ 100 ವರ್ಷದಲ್ಲಿ ರಿಟೈರ್ಡ್ ಆದ ಸಂಸ್ಥೆ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಈ ಸಂಸ್ಥೆ ಭಾಳ ಕಷ್ಟದಿಂದ ನಡ್ಕೊಂಡ್ಬಂದಿದೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಜಾನುವಾರುಗಳ ಒಂದು ಜೀವನ ಉಳಿಸಿದೆ. ಹಗಲು ರಾತ್ರಿ ಸೈಂಟಿಸ್ಟ್ಗಳೆಲ್ಲ ಕೆಲಸ ಮಾಡಿದ್ದಾರೆ. ಹಳ್ಳಿಗಳಿಗೆ ಹೋಗ್ಬಿಟ್ಟು ದೊಡ್ಡ ರೋಗ ಬಂದಿದ್ದಾಗ ಲಸಿಕೆಗಳನ್ನು ಕೊಟ್ಟಿದ್ದಾರೆ. ಮನೆ ಮಠ ಬಿಟ್ಟು 1 ತಿಂಗಳು 2 ತಿಂಗಳಿದ್ರು. ನಾವು ಸ್ಮರಿಸಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ R.D. ನಂಜಯ್ಯ, BS ಕೇಶವ, ಲಕ್ಷ್ಮೀನಾರಾಯಣ, ಕೇಂದ್ರೋಪರ್ ಅಂತ ಈ ಸಂಸ್ಥೆಯಲ್ಲಿ ಇಂಜಿನಿಯರಾಗಿ ಕೆಲಸ